ಶಿವಮೊಗ್ಗದ ಶಿಕಾರಿಪುರ ಹೊಸನಗರದಲ್ಲೂ ಕೂಡ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಡಾಕ್ಟರ್ ಎಸ್ ಪ್ರದೀಪ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಸಾವಯವ ಕೃಷಿ ವಿಭಾಗದ ಸಹ ಸಂಶೋಧನಾ ನಿರ್ದೇಶಕ 3 ಕಡೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ನೋಡಿ, ಸಾವಯವ ಕೃಷಿ ವಿಭಾಗದ ಸಂಶೋಧನಾ ನಿರ್ದೇಶಕರಾಗಿದ್ರು ಇವರ ಮನೆ ಮೇಲೂ ಕೂಡ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಇವರಿಗೆ ಸಂಬಂಧಪಟ್ಟಂತ 3 ಭಾಗಗಳಲ್ಲಿ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ 3 ಕಡೆಗೆ ಇವರಿಗೆ ಸಂಬಂಧಪಟ್ಟಂತ ಜಮೀನು ಆಸ್ತಿ ಏನಿತ್ತು ಆ ಪ್ರಕಾರ 3 ಕಡೆಗೆ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಳಂಬೆಳಿಗ್ಗೆ ಸಾಕಷ್ಟು ಆಕ್ಟಿವ್ ಆಗಿದೆ ಲೋಕಾಯುಕ್ತ ಅಧಿಕಾರಿಗಳು. ಆಕ್ಟಿವ್ ಆಗೋದ್ರ ಮುಖಾಂತರ ಒಟ್ಟಿಗೆ ಧಾರವಾಡ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಬೆಳಗಾವಿ, ಮತ್ತೊಂದು ಕಡೆ ಈ ಕಡೆ ಬೆಂಗಳೂರು, ಎಲ್ಲ ಭಾಗದಲ್ಲೂ ಒಟ್ಟೊಟ್ಟಿಗೆ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ ಅಧಿಕಾರಿಗಳು. ಮುಂಜಾನೆ ರೇಡ್ ಆಗಿರುವಂಥ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳಿಗೂ ಶಾಕ್ ಆಗಿದೆ. ಭ್ರಷ್ಟರಿಗೆ ಇದೀಗ ತಲೆನೋವು ಜೊತೆಗೆ ಹೊಟ್ಟೆ ನೋವು ಎರಡೂ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದೆ. ಯಾಕಂದರೆ ಒಂದೇ ಕಡೆಗೆ ದಾಳಿ ಮಾಡಿದ್ರೆ ಏನೋ ಬಿಡಿ ಮರೆಮಾಚ್ಬೋದು ಅನ್ನೋ ಏನೋ ಒಂದಷ್ಟು ಉದಾಹರಣೆಗಳೇನೋ ಹೇಳ್ಬೋದು, ಜಾರ್ಕೊಳ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಇವರಿಗೆ ಸಂಬಂಧಪಟ್ಟಂಥ ಜಾಗಗಳು ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಕೂಡ ಏಕಕಾಲದಲ್ಲೇ ಇದೀಗ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಅವರಿಗೆ ಸಂಬಂಧಪಟ್ಟಂಥ 7 ಜಾಗಗಳಿದ್ರೆ 7 ಜಾಗಕ್ಕೂ ದಾಳಿ ಮಾಡಿದ್ದಾರೆ, 3 ಜಾಗ ಇದ್ದರೆ 3 ಜಾಗಕ್ಕೂ ದಾಳಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ ಇಲ್ಲಿ ಬೆಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಪ್ಲ್ಯಾನ್ ಮಾಡಿಕೊಂಡೇ ಏಕಕಾಲಕ್ಕೆ ದಾಳಿ ಮಾಡಿರುವಂಥದ್ದು. ಇನ್ನೂ ಒಂದಿಷ್ಟು ಭಾಗಗಳಲ್ಲಿ ಸಾಕಷ್ಟು ಪ್ರಮಾಣದ ನಗದು ಸಿಕ್ಕಿದೆ, ಚಿನ್ನ ಬೆಳ್ಳಿ ಆಭರಣಗಳು ಸಿಕ್ಕಿದೆ, ಇನ್ನು ಆಸ್ತಿ ಪಾಸ್ತಿ ದಾಖಲೆಗಳು ಕೂಡ ಸಿಕ್ಕಿದೆ. ಅದೆಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಂಜಿನಿಯರ್ ಮನೆಗಳ ಮೇಲೆ ದಾಳಿ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಏನೋ ಸಹಾಯ ನಿರ್ದೇಶಕರ ಮನೆ ಮೇಲೆ ದಾಳಿ ಆಗ್ತಾ ಇರುವಂಥದ್ದು, ಸಂಶೋಧನಾ ನಿರ್ದೇಶಕರ ಮನೆ ಮೇಲೆ ದಾಳಿ ಆಗ್ತಾ ಇರುವಂಥದ್ದು, ಏನೋ ಶಿವಮೊಗ್ಗದಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಕೂಡ ಲೋಕಾಯುಕ್ತ ರೇಡ್ ಮಾಡಿದೆ. ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಸ್ ಪ್ರದೀಪ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಇವರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ನಿವಾಸಗಳಿತ್ತು 3 ಕಡೆಗೆ. ಆ 3 ಕಡೆಗೂ ಕೂಡ ನಿವಾಸಗಳಿಗೆ ದಾಳಿ ಮಾಡೋದ್ರ ಮುಖಾಂತರ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ.